to provide the SCS, that is shadow cash support. ಅಂದರೆ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಇಷ್ಟು ವರ್ಷ ಶಾಡೋ ಕ್ಯಾಶ್ ಸಪೋರ್ಟನ್ನು ಏನು ಪ್ರತಿ ವರ್ಷ ಎಲ್ಲ ಸರ್ಕಾರಗಳು ಕೂಡ ಪ್ರೊವೈಡ್ ಮಾಡ್ಕೊಂಡು ಬರ್ತಾ ಇದ್ದರು, ಅದನ್ನು ನಾವು ನಿಲ್ಲಿಸಬೇಕಾಗ್ತದೆ, ನಿಲ್ಲಿಸ್ತೀವಿ. ನಮಗೆ ಆರ್ಥಿಕವಾಗಿ ಆ ಶಕ್ತಿ ಉಳಿದಿಲ್ಲ ಕೊಡೋದಕ್ಕೆ, ಶಾಡೋ ಕ್ಯಾಶ್ ಸಪೋರ್ಟ್ನ ಪ್ರಾವಿಷನ್ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಫೇರ್ ರಿವಿಷನ್ ಪ್ರಪೋಸಲ್ ಆಫ್ BMRCL FFCಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಬರ್ದಿರೋ they are not in a position to support. ಸೊ ಕಂಟಿನ್ಯೂ ಮಾಡ್ತೀನಿ. ಪಬ್ಲಿಕ್ ನೋಟಿಸ್ issued inviting suggestions, chapter 4. During the discussions, suggestions were made by Government of Karnataka officials, that is bracket alli Urban Development and Finance departments, that a fair revision is imperative in order to reduce the financial burden of the state government. Further, the officials were of the view that fares should be revised annually. ಪ್ರತಿ ವರ್ಷ ಫೇರ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. 5% 7% ಅಂತಕ್ಕಂಥದ್ದು ಅದೇನು ಚರ್ಚೆಗೆ ಬಂದಿದೆ, ಅದನ್ನು ನೀವು ಪ್ರತಿ ವರ್ಷ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ. ಈ ಒಂದು ಪ್ರೈಸ್ ಹೈಕ್ ಏನಿದೆ, ಈ ಪರ್ಸೆಂಟೇಜು ಮೆಟ್ರೋ ಕಮ್ಯೂಟರ್ಸ್ ಮೇಲೆ, ಇದನ್ನು ಪ್ರತಿ ವರ್ಷ ಮಾಡಬೇಕು. ಅಪ್ಲೈಯಿಂಗ್ ಆನ್ ಆನ್ಯುವಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮುಲಾ ಅಂತ ಹಾಕಿದ್ದಾರೆ. The Urban Development Department of the state government has been sending regular communications in this regard to BMRCL for expediting the constitution of the Fare Fixation Committee. ಮತ್ತೆ ಚಾಪ್ಟರ್ 7 ರಿವಿಷನ್ ಆಫ್ ದ ಫೇರ್, ಇದು ಒಂದು ವಿಚಾರ ಓದ್ತೀನಿ. ಮತ್ತೆ officials from both of the finance and the urban development departments of the government of Karnataka have brought to the attention of the Fare Fixation Committee the immediate need for upward revision of fares in order to reduce the financial burden. ಈ ಕೂಡಲೇ ನೀವು ಪರ್ಸೆಂಟೇಜ್ ಹೈಕನ್ನು ಮಾಡಿ, ಇಮ್ಮಿಡಿಯೇಟ್ ಆಗಿ ಮಾಡಬೇಕು. ಮತ್ತೆ ಹೇಳ್ತೀನಿ, ಇಮ್ಮಿಡಿಯೇಟ್ ನೀಡ್ ಫಾರ್ ದ ಅಪ್ವರ್ಡ್ ರಿವಿಷನ್ ಆಫ್ ಫೇರ್ಸ್, ಈ ಕೂಡಲೇ ಮಾಡಬೇಕು ನೀವು, ಇನ್ ಆರ್ಡರ್ ಟು ರಿಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ಸ್ಟೇಟ್ ಗೌರ್ಮೆಂಟ್. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡಗಳಿದೆ, ಈ ಕೂಡಲೇ ನೀವು ಪರ್ಸೆಂಟೇಜ್ನ ಕಮ್ಯೂಟರ್ಸ್ ಮೇಲೆ ಇನ್ಕ್ರೀಸ್ ಮಾಡಿ, ದರವನ್ನು ಏರಿಸಿ ಮೆಟ್ರೋ ಚಾಲಕರ ಮೇಲೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಒಂದು ವರದಿಯಲ್ಲಿ. ಸರ್, ಈಗ ನೋಡಿ, ಇಲ್ಲೊಂದು ಡೇಟಾ ಕಲೆಕ್ಟ್ ಮಾಡಿದ್ದೀನಿ, ಇದನ್ನು ಹಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, 2015-16 ಅಂದರೆ 2015-16ನೇ ವರ್ಷ ಟೋಟಲ್ ರೆವಿನ್ಯೂ ಬಂದು, ಅಂದರೆ ಫೇರ್ ಬೇಸ್ಡ್ ರೆವಿನ್ಯೂ ಆ್ಯಂಡ್ ನಾನ್ ಫೇರ್ ಬೇಸ್ಡ್ ರೆವಿನ್ಯೂ ಅಂತ ನಾನು ಈಗ ತಾನೇ ಉಲ್ಲೇಖ ಮಾಡ್ತಾ ಇದ್ದೆ. ಅಫ್ಕೋರ್ಸ್ ಮತ್ತೆ ಹೇಳ್ತೀನಿ, ಫೇರ್ ಬೇಸ್ಡ್ ರೆವಿನ್ಯೂ ಬಂದ್ಬಿಟ್ಟು ಟಿಕೆಟ್ಸ್ನ ಇವತ್ತೇನು ಮೆಟ್ರೋ ಕಮ್ಯೂಟರ್ಸ್ ಮೇಲೆ ಏರಿರ್ತಾರೆ ಅದು ಫೇರ್ ಬೇಸ್ಡ್ ರೆವಿನ್ಯೂ. ನಾನ್ ಫೇರ್ ಬೇಸ್ಡ್ ರೆವಿನ್ಯೂ ಈಸ್ ಅಗೇನ್ ಅಡ್ವರ್ಟೈಸ್ಮೆಂಟ್ಸ್ ಆ್ಯಂಡ್ ಅಫ್ಕೋರ್ಸ್ ದ ರೆಂಟಲ್ ಔಟ್ಲೆಟ್ ಆ್ಯಂಡ್ ದ ಪಾರ್ಕಿಂಗ್. ಈ ಫ್ಯಾಕ್ಟ್ರಿಗಳು ನಿಮಗೆ ನಾನ್ ಬೇಸ್ಡ್ ರೆವಿನ್ಯೂ ಫೇರ್ ಬೇಸ್ಡ್ ರೆವಿನ್ಯೂ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಪ್ರತಿ ವರ್ಷ ಫ್ರಮ್ 2017-18 ಪ್ರತಿ ವರ್ಷ ನೋಡಿ ನಿಮಗೆ, ಇವತ್ತು ನಾನೇನು SCS ಬಗ್ಗೆ ಮಾತಾಡಿದೆ, 200 ಕೋಟಿ ಪ್ರಾವಿಷನ್ ಮಾಡ್ಕೊಂಡು ಹೋಗಿದ್ದಾರೆ ಪ್ರತಿ ವರ್ಷ. 2017-18 202 ಕೋಟಿ ಕೊಟ್ಟಿದ್ದಾರೆ ಸರ್ಕಾರ. 2017-18 2018-19 ಬಂದು 116 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿಂದ ಏನಾಗುತ್ತೆ, 2 ವರ್ಷ ಕೋವಿಡ್ ಬರುತ್ತೆ, ಜಾಸ್ತಿ ಜನ ಟ್ರಾವೆಲ್ ಆಗೋದಿಲ್ಲ ಮೆಟ್ರೋನಲ್ಲಿ. ಕೋವಿಡ್ ಬಂದಾಗ ನಿಮಗೆ ಗೊತ್ತು ಪರಿಸ್ಥಿತಿಗಳೇನಿತ್ತು, ಲಾಕ್ಡೌನ್ಸ್ ಇತ್ತು, ಜಾಸ್ತಿ ಜನ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಮಾತ್ರ ಕಮ್ಮಿ ಆಗಿದೆ. ಬಿಟ್ಟರೆ
ಅಗೇನ್ ಅಲ್ಲೊಂದು 50 ಕೋಟಿ ಕೊಟ್ಕೊಂಡಿದ್ದಾರೆ, ಬಿಕಾಸ್ ಜನ ಓಡಾಟ ಮಾಡೇ ಇಲ್ಲ. ಮತ್ತೆ 2021 ಮತ್ತು 22 200 ಕೋಟಿ ಕೊಟ್ಟಿದ್ದಾರೆ. ಮತ್ತೆ 2022, 23 233 ಕೋಟಿ ಪ್ರಾವಿಷನ್ ಮಾಡಿದ್ದಾರೆ. ಶಾಡೋ ಕ್ಯಾಶ್ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇದು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ, ಅವ್ರ ಕರ್ತವ್ಯ ಇದೆ, ಅವ್ರ ಜವಾಬ್ದಾರಿ ಇದೆ. ಇದೇನು ಹೊಸದಾಗೆ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅಲ್ಲ. ಆದರೆ ಇಲ್ಲಿ ಪ್ರಶ್ನೆ ಸರ್, ಕಂಪ್ಲೀಟ್ ಮಾಡ್ತೀನಿ ನೋಡಿ. ಕಳೆದ 2 ವರ್ಷ, ಫ್ರಮ್ ಪಾಸ್ಟ್ 2 years, 2023 ಮತ್ತು 24ನೇ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ಕೋಟಿ ಕೊಟ್ಟಿದ್ದಾರೆ. 2024-25ರ ಸಾಲಿನಲ್ಲಿ 0, 1 ರೂಪಾಯಿ ಪ್ರಾವಿಷನ್ ಮಾಡಿಲ್ಲ. ಕಳೆದ 2 ವರ್ಷದಲ್ಲಿ SCS ನಾವೇನು ಪ್ರಾವಿಷನ್ ಮಾಡಬೇಕಾಗಿತ್ತು, ರಾಜ್ಯ ಸರ್ಕಾರ 1 ರೂಪಾಯಿ ದುಡ್ಡನ್ನ ಕೊಟ್ಟಿಲ್ಲ. ಶಾಡೋ ಕ್ಯಾಸ್ಟ್ 22 ಹೌದು. ಅಫ್ಕೋರ್ಸ್ ಇದು ರಾಜ್ಯ ಸರ್ಕಾರದ ಅಂಡರ್ ಬರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಸರ್, ನಾನು ಇದು ಪ್ರೊವೈಡ್ ಮಾಡ್ತೀನಿ ನಿಮಗೆ ಸಂಪೂರ್ಣವಾಗಿ. ನಿಮಗೆ ಈ 74 ಪೇಜಿನ ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಎರಡೂ ನಾನು ಕಳಿಸ್ಕೊಡ್ತೀನಿ. ದಯಮಾಡಿ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ ಸರ್, ಇದು ಇನ್ನೊಂದ್ಸಲಿ ಓದ್ಬಿಡ್ತೀನಿ ಸರ್. ಈಗ ಟೋಟಲ್ ರೆವಿನ್ಯೂ, ಫೇರ್ ಬೇಸ್ಡ್ ರೆವಿನ್ಯೂ, ನಾನ್ ಫೇರ್ ಬೇಸ್ಡ್ ರೆವಿನ್ಯೂ, ಟೋಟಲ್ ಎಕ್ಸ್ಪೆನ್ಸಸ್ಸು, ಪ್ರಾಫಿಟ್ ಆರ್ ಲಾಸ್ ಬಿಫೋರ್ ಟ್ಯಾಕ್ಸ್ ಅದು ಬಿಟ್ಬಿಡಿ. ನಾನು ಬರೀ ಇಷ್ಟು ಮಾತ್ರ ನಿಮ್ಗೆ ಓದಿ ಹೇಳ್ತೀನಿ. 2017ರಿಂದ ತಗೊಳ್ಳೋದಾದ್ರೆ ಟೋಟಲ್ ರೆವಿನ್ಯೂ ಜನರೇಷನ್ ಬಿಟ್ಬಿಡಿ, ನೀವು ಫೇರ್ ಬೇಸ್ಡ್ ಬಂದು ಅಫ್ಕೋರ್ಸ್ ಈ ಇದರಲ್ಲಿ 200 ಕೋಟಿ ಕೊಟ್ಟಿದ್ದಾರೆ 2017-18 ಸಾಲಿನಲ್ಲಿ. ಅವತ್ತಿನ ಸರ್ಕಾರ, ಅಂದಿನ ಸರ್ಕಾರ ಹೌದು. 24-25 1 ರೂಪಾಯಿ ಕೊಟ್ಟಿಲ್ಲ, 23-24 1 ರೂಪಾಯಿ ಕೊಟ್ಟಿಲ್ಲ. 17 ಹೇಳ್ಕೊಂಡ್ ಬರ್ತೀನಿ. 2017-18ರ ವರ್ಷ 202 ಕೋಟಿ ಕೊಟ್ಟಿದ್ದಾರೆ. 2018-19ರ ಸಾಲಿನಲ್ಲಿ 116 ಕೋಟಿ ಕೊಟ್ಟಿದ್ದಾರೆ. 2019 ಮತ್ತು 20, 2020-21 ನಿಮಗೆ ಗೊತ್ತಿತ್ತು, ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ನಾವೆಲ್ಲ ಲಾಕ್ಡೌನ್ನಲ್ಲಿದ್ವಿ. ಯಾರು ಹೆಚ್ಚಾಗಿ ಪ್ರಯಾಣಿಕರು ಹೊರಗಡೆ ಓಡಾಟ ಮಾಡಿದಂಥದ್ದೇನು ಆಗಲಿಲ್ಲ. ದಟ್ ಪರ್ಟಿಕ್ಯುಲರ್ 2 years ಮೆಟ್ರೋನಲ್ಲಿ ಹೆಚ್ಚಾಗಿ ಕಮ್ಯುನಿಟ್ ಆಗಲಿಲ್ಲ ಅದು. ಸೊ ಅಲ್ಲಿಂದ ನೀವು 2021 to 2022 200 ಕೋಟಿ ಪ್ರಾವಿಷನ್ ಮಾಡಿದ್ದಾರೆ ಸರ್ಕಾರ. ಕೋವಿಡ್ ಟೈಮಲ್ಲಿ ಕೊಟ್ಟಿದ್ದಾರೆ, 50 ಕೋಟಿ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಎಷ್ಟು ಕಮ್ಯೂಟ್ ಇತ್ತು, ಜನ ಎಷ್ಟು ಓಡಾಟ ಮಾಡ್ತಾ ಇದ್ರು, ಅಕಾರ್ಡಿಂಗ್ಲಿ ಕೊಟ್ಟಿದ್ದಾರೆ. ಎಸ್, 2022-23 ಹಾಗೂ 2021-22 ಇವೆರಡೂ ಸಾಲಿನಲ್ಲಿ 200 crores ಒಂದ್ಸಲಿ, 233 ಕೋಟಿ ಒಂದ್ಸಲಿ. 21-22, 22-23 ಈ 2 ವರ್ಷ 200 ಕೋಟಿ, 233 ಕೋಟಿ, ಅಬೌಟ್ 200 crores ಕೊಟ್ಟಿದ್ದಾರೆ ಶಾಡೋ ಕ್ಯಾಶ್ ಸಪೋರ್ಟ್. 2023-24 15 ಕೋಟಿ ಇಳಿಸಿದ್ದಾರೆ ಈ ಸರ್ಕಾರದಲ್ಲಿ. 2024-25 0, 1 ರೂಪಾಯಿ ಕೂಡ ಪ್ರಾವಿಷನ್ ಮಾಡಿಲ್ಲ ಸರ್. ಇದು ಆಟೋಮೆಟಿಕ್ಲಿ ಏನಾಗುತ್ತೆ, ಶಾಡೋ ಕ್ಯಾಶ್ ಸಪೋರ್ಟು ಇವತ್ತು ನೀವು 1 ರೂಪಾಯಿ ಕೊಡದೆ ಹೋದಾಗ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಪ್ರತಿ ವರ್ಷ ಹಿಂದಿನ ಸರ್ಕಾರಗಳೇನು ಕೊಟ್ಕೊಂಡ್ ಬಂದಿದ್ರು, ಆಟೋಮೆಟಿಕಲಿ ಈ ಬರ್ಡನ್ ಯಾರ ಮೇಲೆ ಬೀಳುತ್ತೆ? ಪ್ರಯಾಣಿಕರ ಮೇಲೆ ಈ ಬರ್ಡನ್ ಬೀಳುತ್ತೆ. ಈಗೇನು ಫೇರ್ ರೆವಿನ್ಯೂ ಅಂತ ಹೇಳಿದ್ವಲ್ಲ, ಆ ಫೇರ್ ರೆವಿನ್ಯೂ ಜನರೇಟ್ ಮಾಡಬೇಕಲ್ಲ. ಈಗ ಐದರೂ ನೀವು ನಾನ್ ಫೇರ್ ರೆವಿನ್ಯೂ ಜನರೇಟ್ ಮಾಡಬೇಕು, ಹೆಚ್ಚಾಗಿ ನಾನ್ ಫೇರ್ ರೆವಿನ್ಯೂನೇ ಜನರೇಟ್ ಮಾಡಬೇಕು. ಫೇರ್ ರೆವಿನ್ಯೂ ಜನರೇಟ್ ಮಾಡಕ್ಕೆ ಹೋದ್ರೆ ಏನಾಗುತ್ತೆ? ಈಗ 9ನೇ ತಾರೀಕು ಜಾರಿಗೊಳಿಸಕ್ಕೆ ಹೋಗಿದಾರಲ್ಲ ಸರ್, ಲಾಸ್ಟ್ ಇಯರ್ ಒಂದೇ ವರ್ಷ 105% ಹೈಕ್ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ ಹೈಕು. ಈಗೇನು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ? ಈಗ ಅಧಿಕಾರಿಗಳ ಮೂಲಕ, ಈ ವರದಿ ಮೂಲಕ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ನಾವು ಆರ್ಥಿಕವಾಗಿ ಶಕ್ತಿ ಕಳ್ಕೊಬಿಟ್ಟಿದ್ದೀವಿ, ನಮ್ಮ ಮೇಲೆ ಒತ್ತಡ ಆಗುತ್ತೆ,
ಈ ಕೂಡಲೇ ನೀವು ದಿಸ್ ಫೆಬ್ರವರಿ ಟು ನೆಕ್ಸ್ಟ್ ಇಯರ್ ಫೆಬ್ರವರಿ 5% ನೀವು ಪ್ರತಿ ವರ್ಷ ಆನ್ಯುಯಲಿ ಪ್ರತಿ ವರ್ಷ ನೀವು ಟಾರ್ಗೆಟ್ ಮಾಡಿ ಪ್ರತಿ ವರ್ಷ ನೀವು ಫಿಕ್ಸೇಷನ್ ಮಾಡಿಬಿಡಿ. ನೀವು ಇನ್ನು ಚರ್ಚೆನೆ ಮಾಡಬಾರ್ದು ನಾವಿದು ವಿಚಾರ. ಪ್ರತಿ ವರ್ಷವೂ ಕೂಡ ಬೆಲೆ ಏರಿಕೆ ಮಾಡ್ಕೊಳ್ತಾ ಹೋಗಿ ಆ ಸಿಸ್ಟಮ್ನ ಅಳವಡಿಸ್ಕೊಂಡ್ಬಿಡೋಣ. ಆಟೋಮೆಟಿಕ್ ಜನರೇಟೆಡ್